ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಶ್ಲೋಕ 8. ಅಭ್ಯಾಸ ಯೋಗಯುಕ್ತೇನ ಚೇತಸಾನನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಪಾರ್ಥ, ಅಭ್ಯಾಸ ಯೋಗದ ಮೂಲಕ ಚಿತ್ತವನ್ನು ಸ್ಥಿರಗೊಳಿಸಿ ಅದು ಎತ್ತಲೂ ಚದರದಂತೆ ಮಾಡಿ ಏಕಾಗ್ರನಾಗುವನು ದಿವ್ಯನಾದ ಪರಮಪುರುಷನನ್ನು ಹೊಂದುತ್ತಾನೆ. ನಮಗೆ ಭಗವಂತನನ್ನು ಕುರಿತು ಚಿಂತಿಸುವುದಕ್ಕೆ ಏಕಾಗ್ರತೆ ಇಲ್ಲ ಎಂದು ಹೇಳುವುದು ಮಾಮೂಲಾಗಿ ರೂಢಿಯಾಗಿದೆ. ಇಲ್ಲದೇ ಇದ್ದರೆ ಅದನ್ನು ನಾವು ರೂಢಿ ಮಾಡಿಕೊಳ್ಳಬೇಕು. ಈ ಜೀವನದಲ್ಲಿ ಎಷ್ಟೋ ವಸ್ತುಗಳು, ವಿಷಯಗಳು ನಮಗೆ ಹೊಸದು, ಆದರೆ ಅದನ್ನು ಅಭ್ಯಾಸ ಮಾಡುತ್ತಾರೆ ಪ್ರತಿಯೊಬ್ಬ ಮನುಷ್ಯರು. ಅಭ್ಯಾಸ ಮಾಡುವಾಗ ಎಷ್ಟು ನೀರಸ, ಎಷ್ಟು ಕಷ್ಟವಾಗುವುದು, ಆದರೂ ಅದನ್ನು ಬಿಡದೆ ಮಾಡ್ತಾ ಇರ್ತೀವಿ. ಏಕೆಂದರೆ ಅದರಲ್ಲಿ ಮುಂದುವರಿಯಬೇಕೆಂಬ ಆಸೆ ನಮಗೆ ಇದೆ. ಸಂಗೀತ ಕಲಿಯಬೇಕಾದರೆ ಎಷ್ಟೊಂದು ಅಭ್ಯಾಸವನ್ನು ಮಾಡಬೇಕು. ಚೆನ್ನಾಗಿ ಅಭ್ಯಾಸ ಮಾಡಿದ ಮೇಲೆ ಸಭೆಯ ಮೇಲೆ ಕುಳಿತು ಹಾಡುತ್ತಿದ್ದರೆ ಜನ ಬೇಕಾದಷ್ಟು ಚಪ್ಪಾಳೆಯನ್ನು ತಟ್ಟುತ್ತಾರೆ ಅಲ್ಲವೇ? ಅದೇ ರೀತಿ ಮನಸ್ಸನ್ನು ಏಕಾಗ್ರತೆಗೊಳಿಸುವುದನ್ನು ನಾವು ಪ್ರತಿದಿನ ರೂಢಿ ಮಾಡಬೇಕು ಅಂತ ಹೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿಕೊಡುವ ಈ ಒಂದು ಶ್ಲೋಕ.